ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ವಾ? ಹಾಗೆ ಹೋಗುವಾಗ ದೇವರ ದರ್ಶನಕ್ಕೆ ಸರದಿಯಲ್ಲಿ ನಿಂತಾಗ ಒಂದು ಮಾತು ಸಾಮಾನ್ಯವಾಗಿ ನಮ್ಮ ಕಿವಿಗೆ ಬೀಳುತ್ತೆ. ಅದೇ, ಸರಿಯಾಗಿ ಬಟ್ಟೆ ಹಾಕೊಳ್ಳಿ. ಈ ಮಾತ್ ಕೇಳಿದ ತಕ್ಷಣ ಏನನ್ಸುತ್ತೆ? ಇದೇನಪ್ಪ, ಸುಮ್ನೆ ಒಂದು ಕಟ್ಟಪಾಡೋ ಒಂದು ರೂಲ್ ಅಷ್ಟೇನಾ? ಯಾಕೆ ಹೀಗೆ ಹೇಳ್ತಾರೆ? ಹೆಚ್ಚಿನವ್ರು ಅನ್ಕೊಳ್ಳೋದು, ಓ, ಇದು ಹಿರಿಯರಿಂದ ಬಂದಿರೋ ಸಂಪ್ರದಾಯ ಅಷ್ಟೇ ಅಂತ. ಆದ್ರೆ ನಿಜವಾಗ್ಲೂ ನಮ್ಮ ಆಚರಣೆಗಳ ಹಿಂದೆ ಇರೋದು ಬರೀ ಸಂಪ್ರದಾಯನಾ? ಅಥವಾ ಅದರ ಹಿಂದೆ ಏನಾದ್ರೂ ಆಳವಾದ ಸತ್ಯ ಇದೆಯಾ? ಒಂದು ಸೈನ್ಸ್, ಒಂದು ಸೈಕಾಲಜಿ ಅಥವಾ ಎನರ್ಜಿಗೆ ಸಂಬಂಧಪಟ್ಟ ಕಾರಣಗಳಿರಬಹುದಾ? ಬನ್ನಿ, ಈ ದೇವಸ್ಥಾನದ ಡ್ರೆಸ್ ಕೋಡ್ ಅನ್ನೋದು ಯಾಕಿದೆ ಅಂತ, ಅದರ ಹಿಂದಿರೋ ಆಳವಾದ ಡಿಸೈನ್ ಏನು ಅಂತ ಇವತ್ತು ಬಿಡ್ಸಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂದ್ರೆ, ಈ ದೇವಸ್ಥಾನದ ವಸ್ತ್ರ ಸಂಹಿತೆ ಅನ್ನೋದು ಸುಮ್ನೆ ಯಾರೋ ಹೇಳಿದ ರೂಲ್ ಅಲ್ಲ. ಇದೊಂದು ಪಕ್ಕ ಡಿಸೈನ್ ಮಾಡಿರೋ ಸಿಸ್ಟಮ್. ಆದ್ರೆ ಈ ಡಿಸೈನ್ ಮಾಡಿರೋದು ಯಾಕೆ? ಅದರ ಉದ್ದೇಶವಾದ್ರೂ ಏನು? ನೋಡಿ, ಭಾರತದಲ್ಲಿ ದೇವಸ್ಥಾನ ಅಂದ್ರೆ ಅದು ಬರೀ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ. ಅದನ್ನ ದೇವಾಲಯ ಅಂತ ಕರೀತಾರೆ. ಅಂದ್ರೆ ದೈವತ್ವ ಜೀವಂತವಾಗಿರೋ ಒಂದು ಜಾಗ ಅಂತ. ಪ್ರತಿಯೊಂದು ಜಾಗಕ್ಕೂ ಅದರದೇ ಆದ ಒಂದು ನಿಯಮ ಇರುತ್ತೆ ಅಲ್ವಾ? ಕೋರ್ಟಿಗೆ ಹೋದ್ರೆ ಒಂದು ಡ್ರೆಸ್ ಕೋಡ್ ಇದೆ, ಶಾಲೆಗೆ ಹೋದ್ರೆ ಯೂನಿಫಾರ್ಮ್ ಇದೆ. ಅದೇ ರೀತಿ ದೇವಾಲಯಕ್ಕೆ ಬೇಕಾಗಿರೋದು ಶರಣಾಗತಿ, ವಿನಯ. ಹಾಗಾದ್ರೆ ಈ ಡಿಸೈನ್ನ ಮೊದಲ ಲೇಯರ್ ಏನು? ಅದು ಸೋಷಿಯಲ್, ಅಂದ್ರೆ ಸಾಮಾಜಿಕ. ಈ ಡ್ರೆಸ್ ಕೋಡ್ ಹೇಗೆ ಎಲ್ಲರನ್ನೂ ಒಂದೇ ಮಟ್ಟಕ್ಕೆ ತಂದು ನಿಲ್ಲಿಸತ್ತೆ ಅಂತ ನೋಡೋಣ ಬನ್ನಿ. ಇದರ ಹಿಂದಿರೋ ಐಡಿಯಾ ತುಂಬಾನೇ ಸಿಂಪಲ್. ಎಲ್ಲರೂ ಒಂದೇ ತರಹದ ಸರಳವಾದ ಬಟ್ಟೆ ಹಾಕೊಂಡಾಗ ಏನಾಗತ್ತೆ? ಆಚೆಗಿನ ಪ್ರಪಂಚದಲ್ಲಿರೋ ಸ್ಟೇಟಸ್, ಅಂದ್ರೆ ಯಾರು ಶ್ರೀಮಂತರು ಯಾರು ಬಡವರು ಅನ್ನೋ ಭೇದ ಭಾವವೇ ಮಾಯವಾಗುತ್ತೆ. ಆಗ ನಮ್ಮ ಅಹಂ ಸ್ವಲ್ಪ ಪಕ್ಕಕ್ಕೆ ಸರಿದು ನಾವೆಲ್ಲರೂ ದೇವರ ಮುಂದೆ ಒಂದೇ ಅನ್ನೋ ಭಾವನೆ ಬರುತ್ತೆ. ಇದೇ ಭಕ್ತಿಗೆ ಮೊದಲ ಹೆಜ್ಜೆ. ಒಂದು ಮಾತಿದೆ, ದೈವತ್ವದ ಮುಂದೆ ಪ್ರದರ್ಶನದಿಂದ ಹೋಗ್ಬಾರ್ದು, ಶರಣಾಗತಿಯಿಂದ ಹೋಗ್ಬೇಕು. ಈ ಒಂದು ಭಾವನೆ ಇದೆಯಲ್ವಾ? ಆ ಶರಣಾಗತಿ ಭಾವವನ್ನ ನಮ್ಮೊಳಗೆ ತರೋದಕ್ಕೆ ಈ ಸರಳ ಉಡುಗೆ ಸಹಾಯ ಮಾಡುತ್ತೆ. ಸರಿ, ಇದು ಸಮಾಜದ ದೃಷ್ಟಿಯಿಂದ ಆಯ್ತು. ಈಗ ನಮ್ಮ ವೈಯಕ್ತಿಕ ಮಟ್ಟಕ್ಕೆ ಬರೋಣ, ಅಂದ್ರೆ ಸೈಕಲಾಜಿಕಲ್ ಲೇಯ. ನಾವು ಹಾಕೋ ಬಟ್ಟೆ ಬರೀ ನಮ್ಮ ದೇಹವನ್ನಷ್ಟೇ ಮುಚ್ಚೋದಿಲ್ಲ, ಅದು ನಮ್ಮ ಮನಸ್ಸಿನ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಹೇಗೆ ಅಂತ ನೋಡೋಣವಾ? ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲನೇ ಹಂತದಲ್ಲಿ ಸರಳವಾದ ಬಟ್ಟೆ ಹಾಕೊಂಡಾಗ ನಮ್ಮ ಗಮನ ಬೇರೆ ಕಡೆ ಹರಿಯೋದು ಕಡಿಮೆ ಆಗತ್ತೆ. ಆಗ ನಾನು ನೋಡಕ್ಕೆ ಹೇಗಿದ್ದೀನಿ ಅನ್ನೋ ಯೋಚನೆ ಬಿಟ್ಟು ನನ್ನೊಳಗೇನಾಗ್ತಿದೆ ಅನ್ನೋ ಕಡೆಗೆ ಗಮನ ಹೋಗತ್ತೆ. ಹೀಗೆ ಹೊರಗಿನ ಗದ್ದಲ ಕಡಿಮೆ ಆದಾಗ ಒಳಗಿನ ಧ್ವನಿ, ನಮ್ಮ ಆತ್ಮದ ಧ್ವನಿ ಸ್ಪಷ್ಟವಾಗಿ ಕೇಳೋಕೆ ಶುರುವಾಗತ್ತೆ. ಸ್ಪಿರಿಚುಯಾಲಿಟಿಯ ಮೊದಲ ಪಾಠನೇ ಇದು. ಸರಿ, ಈಗ ನಾವು ಅತ್ಯಂತ ಆಳವಾದ, ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಲೇಯರ್ ಬಗ್ಗೆ ಮಾತಾಡೋಣ. ಅದೇ ಎನರ್ಜಿ, ಅಂದ್ರೆ ಶಕ್ತಿ. ನಮ್ಮ ದೇಹ, ನಾವು ಹಾಕೋ ಬಟ್ಟೆ ಮತ್ತೆ ದೇವಸ್ಥಾನದಲ್ಲಿರೋ ಎನರ್ಜಿ, ಇವುಗಳ ಮಧ್ಯ ಒಂದು ಅದ್ಭುತ ಕನೆಕ್ಷನ್ ಇದೆ. ಅದೇನೆಂದು ತಿಳಿಯೋಣ. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಅನಾಲಜಿ ಇದೆ. ನಮ್ಮ ದೇಹನ ಒಂದು ಆಂಟೆನಾ ಅಂತ ಅನ್ಕೊಳ್ಳಿ. ಅದು ತನ್ನ ಸುತ್ತಮುತ್ತ ಇರೋ ಎನರ್ಜಿನ ಗ್ರಹಿಸತ್ತೆ. ಹಾಗಾದ್ರೆ ನಾವ್ ಹಾಕೋ ಬಟ್ಟೆ, ಅದು ಒಂದು ಫಿಲ್ಟರ್ ತರ ಕೆಲಸ ಮಾಡುತ್ತೆ. ಯಾವ ಎನರ್ಜಿ ಒಳಗೆ ಬರ್ಬೇಕು, ಯಾವುದು ಬೇಡ ಅಂತ ಫಿಲ್ಟರ್ ಮಾಡುತ್ತೆ. ಉದಾಹರಣೆಗೆ, ಹತ್ತಿ, ರೇಷ್ಮೆ ತರಹದ ನ್ಯಾಚುರಲ್ ಬಟ್ಟೆಗಳು ನಮ್ಮ ದೇಹದಲ್ಲಿರೋ ಶಕ್ತಿನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಸ್ವಲ್ಪ ಲೂಸ್ ಆಗಿರೋ ಬಟ್ಟೆ ಹಾಕ್ಕೊಂಡ್ರೆ ನಮ್ಮ ಸುತ್ತ ಇರೋ ಎನರ್ಜಿ ಫೀಲ್ಡ್ ಸ್ಟೇಬಲ್ ಆಗಿರುತ್ತೆ. ಇದಕ್ಕೆ ಉಲ್ಟಾ, ತುಂಬಾನೇ ಟೈಟ್ ಆಗಿರೋ ಅಥವಾ ಸಿಂಥೆಟಿಕ್ ಬಟ್ಟೆಗಳು ಈ ಎನರ್ಜಿ ಫ್ಲೋಗೆ ಅಡ್ಡಿ ಮಾಡುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಬರೀ ದೇವರ ದರ್ಶನ ಮಾಡೋದಲ್ಲ, ಅಲ್ಲಿನ ಪಾಸಿಟಿವ್ ಎನರ್ಜಿಯ ಜೊತೆ ನಮ್ಮನ್ನ ನಾವು ಟ್ಯೂನ್ ಮಾಡ್ಕೊಳ್ಳೋದು. ಬಟ್ಟೆಯ ಬಣ್ಣ ಕೂಡ ಮುಖ್ಯವಾಗುತ್ತೆ. ಸುಮ್ನೆ ಯಾವುದೋ ಬಣ್ಣ ಅಲ್ಲ. ನೋಡಿ, ಬಿಳಿ ಬಣ್ಣ ಮನಸ್ಸನ್ನ ಶಾಂತ ಮಾಡುತ್ತೆ, ಕೇಸರಿ ಬಣ್ಣ ತ್ಯಾಗದ ಸಂಕೇತ, ಹಳದಿ ಬಣ್ಣ ಜ್ಞಾನವನ್ನ ಸೂಚಿಸುತ್ತೆ. ಆದ್ರೆ ತುಂಬಾನೇ ಬ್ರೈಟ್ ಆಗಿರೋ, ಹೊಳೆಯೋ ಬಣ್ಣಗಳು ನಮ್ಮ ಗಮನವನ್ನ ಹೊರಗಡೆಗೆ ಸೆಳೆಯುತ್ತೆ, ನಮ್ಮ ಇಂದ್ರಿಯಗಳನ್ನ ಚುರುಕುಗೊಳಿಸುತ್ತೆ. ದೇವಸ್ಥಾನ ಅನ್ನೋದು ಹೊರಗೆ ತೋರ್ಸ್ಕೊಳ್ಳೋ ಜಾಗ ಅಲ್ಲ, ನಮ್ಮೊಳಗೆ ನೋಡ್ಕೊಳ್ಳೋ ಜಾಗ ಅಲ್ವಾ? ನಮ್ಮ ಹಿರಿಯರು ಕಟ್ಟಿದ್ದ ದೇವಸ್ಥಾನಗಳು ಬರೀ ಪೂಜೆ ಮಾಡೋ ಜಾಗಗಳಲ್ಲ, ಅವುಗಳು ಹೈ ಎನರ್ಜಿ ಝೋನ್ಗಳು. ಅಲ್ಲಿನ ವಾಸ್ತುಶಿಲ್ಪ, ವಿಗ್ರಹಗಳನ್ನ ಸ್ಥಾಪನೆ ಮಾಡಿರೋ ರೀತಿ, ಅಲ್ಲಿ ಹೇಳೋ ಮಂತ್ರಗಳು ಪ್ರತಿಯೊಂದೂ ಸೇರಿ ಒಂದು ನಿರ್ದಿಷ್ಟ ವೈಬ್ರೇಷನ್ನ ಸೃಷ್ಟಿ ಮಾಡುತ್ತೆ. ಅಂಥ ಒಂದು ಪವರ್ಫುಲ್ ಜಾಗಕ್ಕೆ ಹೋಗುವಾಗ ನಮಗೂ ಒಂದು ತಯಾರಿ ಬೇಕಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಮ್ಮ ಆಲೋಚನಾ ರೀತಿ ಹೇಗೆ ಬದಲಾಗಬೇಕು? ನಾವು ನೋಡೋ ದೃಷ್ಟಿಕೋನವನ್ನೇ ಒಮ್ಮೆ ಬದಲಾಯಿಸಿ ನೋಡೋಣ.
ಹಾಗಾದ್ರೆ ಈ ಡ್ರೆಸ್ ಕೋಡ್ ಅನ್ನೋದನ್ನ ನಾವು ಇಷ್ಟು ದಿನ ನಿರ್ಬಂಧ, ಒಂದು ರಿಸ್ಟ್ರಿಕ್ಷನ್ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅದು ರಿಸ್ಟ್ರಿಕ್ಷನ್ ಅಲ್ಲ, ಅದೊಂದು ಪ್ರಿಪರೇಷನ್, ಅಂದ್ರೆ ತಯಾರಿ. ಇದೊಂದು ರೂಲ್ ಅಲ್ಲ, ಬದ್ಲಿಗೆ ಆ ದೇವಸ್ಥಾನದ ಎನರ್ಜಿ ಜೊತೆ ಕಮ್ಯುನಿಕೇಟ್ ಮಾಡೋ ಒಂದ್ ರೀತಿ. ಇದು ಬರೀ ಸಂಪ್ರದಾಯ ಅಲ್ಲ, ಅಲ್ಲಿನ ದೈವತ್ವವನ್ನ ನಮ್ಮೊಳಗೆ ಸ್ವೀಕರಿಸೋಕೆ ಇರೋ ಒಂದು ದಾರಿ. ಹಾಗಾಗಿ ಮುಂದಿನ ಸಲ ಯಾರಾದ್ರೂ ದೇವಸ್ಥಾನದಲ್ಲಿ ಸರಿಯಾಗಿ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿದಾಗ ಯಾಕಪ್ಪ ಈ ರೂಲ್ ಅಂತ ಕೋಪ ಮಾಡ್ಕೊಳ್ಳೋ ಬದಲು ನಮ್ಗೆ ನಾವೇ ಒಂದ್ ಪ್ರಶ್ನೆ ಕೇಳ್ಕೋಬೇಕು. ಈ ದೇವಸ್ಥಾನ ಕೊಡ್ಲಿಕ್ಕೆ ಸಿದ್ಧವಾಗಿರೋದನ್ನ ನಾವು ಸ್ವೀಕರಿಸೋಕೆ ಸಿದ್ಧರಿದ್ದೇವಾ?